ಬೀದರ್ನಲ್ಲಿ ಕರ್ತವ್ಯದಲ್ಲಿದ್ದ ವಕ್ಫ್ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಸಂಭವಿಸಿದೆ. ವಕ್ಫ್ ಅಧಿಕಾರಿ ಶಹಜಾನ್ ಅಹಮದ್ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಗಂಭೀರ ಆರೋಪ. ಈ ಕುರಿತಾಗಿ ಖುದ್ದು ವಕ್ಫ್ ಅಧಿಕಾರಿ ಶಹಜಾನ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈದ್ಗಾ ಸಮಿತಿಯ ಕೆಲ ಸದಸ್ಯರು ತಮ್ಮನ್ನ ನಿಂದಿಸಿ ಹಲ್ಲೆಗೈದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಮ್ಲಾಪುರದ ಸಮಾಧಿ ಸ್ಥಳ ಪರಿಶೀಲನೆ ವಿಚಾರವಾಗಿ ಏರ್ಪಟ್ಟಂತ ಗಲಭೆಯಲ್ಲಿ ತಮಗೆ ಹಲ್ಲೆ ಆಗಿದೆ ಅಂತ ಆರೋಪಿಸಿದ್ದಾರೆ. ಸರ್ಫರಾಜ್ ಹಾಶ್ಮಿ, ಮಿರ್ಜಾ ಸಫಿ, ನಿಯಾಜ್ ಅಹಮದ್ ಹಾಗೆ ಓರ್ವ ಅಪರಿಚಿತ ವ್ಯಕ್ತಿಯ ವಿರುದ್ಧ ಹಲ್ಲೆಗೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ. ಶಹಜಾನ್ ಅಹಮದ್ ಮೂಗು, ಭುಜ, ಎದೆ ಭಾಗದಲ್ಲಿ ಗಾಯ ಆಗಿದೆ. ಅಷ್ಟು ತೀವ್ರತರನಾಗಿ ಹಲ್ಲೆ ಮಾಡಿರೋದು. ಬೀದರ್ ನಗರದ ನ್ಯೂ ಟೌನ್ ಠಾಣೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ವಕ್ಫ್ ಕಚೇರಿಯ ಎಂಎ ಶಹಜಾನ್ ಅಹಮದ್ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನುವ ಆರೋಪದ ಹಿನ್ನೆಲೆ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಸಿಸಿ ಕ್ಯಾಮೆರಾ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀವಿ. ನೋಡಿ, ಶಹಜಾನ್ ಅವರು ಕೊಟ್ಟಿರುವಂತ ದೂರು ವಕ್ಫ್ ಅಧಿಕಾರಿ ಮೇಲೆ ಹಲ್ಲೆ ಮಾಡ್ತಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಿಸಿ ಕ್ಯಾಮೆರಾ ವಿಜುವಲ್ಸು. ಸಾಮಾನ್ಯವಾಗಿ ಏನೇ ಇದ್ರೂ ಮಾತಾಡಿ ಬಗೆಹರಿಸ್ಕೊಳ್ಬೇಕಾಗಿರುವಂತಹ ವಿಚಾರವನ್ನು ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಬೇರೆ ಯಾರೋ ತಡೆಯೋದಕ್ಕೆ ಬಂದರೂ ಕೂಡ ಅವರನ್ನ ಸರಿಗಟ್ಟಿ ಮತ್ತೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸರ್ಫರಾಜ್ ಹಾಶ್ಮಿ, ಮಿರ್ಜಾ ಸಫಿ, ನಿಯಾಜ್ ಅಹಮದ್ ಮತ್ತೆ ಓರ್ವ ಅಪರಿಚಿತ ವ್ಯಕ್ತಿ ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ ವಕ್ಫ್ ಅಧಿಕಾರಿ. ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಕೈ ಎತ್ತಿ ಕಪಾಳಕ್ಕೆ ಹೊಡೆಯೋಕೆ ಹೋಗಿದ್ದು, ತಳ್ಳಿದ್ದು ಎಲ್ಲವೂ ಬಹಳ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ. ಏನು ಕಾರಣ ಇದಕ್ಕೆ? ಯಾಕಾಗಿ ಈ ಅಧಿಕಾರಿ ಮೇಲೆ ಹಲ್ಲೆ ಆಯಿತು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜ್ಕುಮಾರ್, ಕರ್ತವ್ಯದಲ್ಲಿದ್ದಂಥ ವಕ್ಫ್ ಅಧಿಕಾರಿ ಮೇಲೆ ಹಲ್ಲೆ ಆಗಿರೋದು, ರೌಡಿಸಂ ವರ್ತನೆಯನ್ನು ತೋರಿಸಿದ್ದಾರೆ. ಏನು ಕಾರಣ ಆಯಿತು ಈ ಘಟನೆಗೆ? ಖಂಡಿತವಾಗ್ಲೂ ಏನು ಬೀದರ್ ಜಿಲ್ಲೆಯಲ್ಲಿ ವಕ್ಫ್ ಬೋರ್ಡ್ ಪ್ರಾಪರ್ಟಿ ಇದೆ, ಅದರಲ್ಲಿ ಸಾಕಷ್ಟು ಒಂದು ಮಳಿಗೆಗಳು ಕಟ್ಟಿದ್ದಾರೆ. ಆ ಮಳಿಗೆಗಳನ್ನು ಬಾಡಿಗೆ ಕೂಡ ಬಿಟ್ಟಿದ್ದಾರೆ. ಆ ಬಾಡಿಗೆ ಬಿಟ್ಟಿರೋ ವಿಚಾರಕ್ಕೆ ಇದು ನಾನು ನೀನು ಅನ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಏನಂತಂದ್ರೆ ವಕ್ಫ್ ಇನ್ಸ್ಪೆಕ್ಟರ್ ಏನಿದ್ದಾರೆ, ಆ ಬಾಡಿಗೆಗಳಿಗೆ ಮಳಿಗೆಗಳು ಬಾಡಿಗೆ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾಗಿ ಬಾಡಿಗೆ ಕಟ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಒಂದೇ ಹೆಸರು ಮ್ಯಾಗ ಮೂರು ಮಾಳಿಗೆಯನ್ನು ತಗೊಂಡಿದ್ದಾರೆ ಅಂತ ಕೂಡ ಆರೋಪ ಇತ್ತು. ಅದೇ ಹಿನ್ನೆಲೆಯಲ್ಲಿ ವಕ್ಫ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅದಕ್ಕೆ ಏನು ಒಬ್ಬರಿಗೆ ಸಿಗ್ಬಾರ್ದು, ಉಳಿದ ಜನಗಳು ಇದ್ದಾರೆ ಅವರಿಗೂ ಕೂಡ ಸಿಗ್ಬೇಕು, ನೀವು ಒಬ್ಬರೇ ತಗೊಂಡ್ರೆ ಈ ತರ ಸಮಸ್ಯೆ ಆಗುತ್ತೆ, ಮತ್ತೆ ಬಡವರು ಇನ್ನೂ ಸಾಕಷ್ಟು ಬಡವರು ಇದ್ದಾರೆ ಅವರಿಗೂ ಕೊಡ್ಬೇಕಂತ ವಿಚಾರ ಮಾಡಿ ಏನು ಒಂದೇ ಹೆಸರಲ್ಲಿ ಎರಡೆರಡು ಮೂರು ಮಳಿಗೆಗಳಿದ್ದಾವೆ, ಅದನ್ನು ಅವರು ಕ್ಯಾನ್ಸಲ್ ಮಾಡಕ್ ಕೂಡ ಒಂದು ಅರ್ಜಿ ಬರೆದಿದ್ರು ಅಂತ ಕೇಳಿ ಬರ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಸುಮಾರು 4 ರಿಂದ 5 ಜನಗಳು ವಕ್ಫ್ ಏನು ಆಫೀಸ್ ಇದೆ, ಆಫೀಸ್ಗೆ ಬಂದು ಆ ಅಧಿಕಾರಿ ಮೇಲೆ ಏಕೈಕ ಹಲ್ಲೆ ಮಾಡ್ತಾರೆ. ಹಾಗಾಗಿ ಹಲ್ಲೆ ಕುರಿತು ಬೀದರ್ನ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ದೂರು ದಾಖಲಾಗಿದೆ. ಅದರಲ್ಲೂ ಕೂಡ ಇವಾಗ ಆದ್ರೆ ಸುಮಾರು 3 ಜನಕ್ಕೆ ವಶಕ್ಕೆ ತಗೊಂಡು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಆ ಮಳಿಗೆಗಳ ವಿಚಾರಕ್ಕೆ ವಕ್ಫ್ ಇನ್ಸ್ಪೆಕ್ಟರ್ ಏನ್ ಕ್ರಮ ತಗೊಂಡಿದಾರಂತೆ, ಅವರು ಕೂಡ ವಕ್ಫ್ ಮೇಲಧಿಕಾರಿ ಕೂಡ ಪತ್ರ ಬರೆದಿದ್ದಾರೆ. ಈ ತರ ಇದರಲ್ಲಿ ಅಕ್ರಮವಾಗಿ ನಡೀತಾ ಇದೆ, ಹೀಗಾಗಿ ಕೂಡಲೇ ಇದು ಸರಿಪಡಿಸ್ಬೇಕಂತೂ ಬರ್ದಿರೋ ವಿಚಾರಕ್ಕೆ ಇದು ಹಲ್ಲೆ ಆಗಿದೆ ಅಂತ ಕಂಡು ಬಂದಿದೆ. ರೈಟ್ ರಾಜ್ಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ವಕ್ಫ್ ಅಧಿಕಾರಿ ಶಹಜಾನ್ ಅಹಮದ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಧ್ವನಿ ಕೇಳುತ್ತಾ? ಹಾ ನಮಸ್ತೆ ಮೇಡಮ್. ಓಕೆ, ಬೀದರ್ ಈದ್ಗಾ ನಿರ್ವಹಣಾ ಸಮಿತಿಗೆ ಚುನಾವಣೆ ನಡೆಸಿ 16 ಜನನ ಆಯ್ಕೆ ಮಾಡಿದ್ರು ಅಂತೆಲ್ಲ ಗೊತ್ತಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ಈ ಹಲ್ಲೆ ನಿಮ್ಮ ಮೇಲೆ ಆಗೋದಕ್ಕೆ ಏನ್ ಕಾರಣ ಅಂತೀರಿ? ಮೇಡಮ್ ಅದು ನಾವು ಫ್ಯಾಕ್ಚುಯಲ್ ರಿಪೋರ್ಟ್ ಹಾಕಿದ್ದಾರೆ ನಮ್ದು ಹೈಯರ್ ಆಫೀಸರ್ಗೆ. ಅದ್ರ ಸಲುವಾಗಿ ಅವರು ನಮ್ಗೆ ಏನ್ ರಿಪೋರ್ಟ್ ನಲ್ಲಿ ಏನಿತ್ತು ಅವ್ರನ್ನ ಕೆರಳಿಸುವಂತಹ ಅಂಶ? ಅದು ರಿಪೋರ್ಟ್ ನಲ್ಲಿ ಮೇಡಮ್ ಅದು ಎಲೆಕ್ಷನ್ ಆದ್ಮೇಲೆ 4 ಮಂದಿ ಮೇಲೆ ಅದು ಅಲಿಗೇಷನ್ ಬಂದಿದೆ. 2 ಮೆಂಬರ್ಸ್ ನಲ್ಲಿ ಅವ್ರ ಬ್ಲಡ್ ರಿಲೇಟಿವ್ಸ್ ಈದ್ಗಾ ಕಾಂಪ್ಲೆಕ್ಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಮೇಡಮ್. ಅದು
ಅದರಲ್ಲಿ ಟೆನೆಂಟ್ ಆಗಿದೆ ಅವ್ರದ್ದು 2 ಮೆಂಬರ್ಸ್. ಹ್ಮ್ ಓಕೆ ಇನ್ನ ಒಂದು ಮೆಂಬರ್ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ, ಅದು ಅವ್ರ ಎನ್ಕ್ರೋಚ್ಮೆಂಟ್. ಹ್ಮ್ 1 ಮೆಂಬರ್ ಅದು ಇದೆ ಮೇಡಮ್, ಅದು ಕೇಸ್ ಇನ್ನ ನಡೀತಾ ಇದೆ. ಅದು ಎಲ್ಲ ಇನ್ಫಾರ್ಮೇಶನ್ ನಾವು ಆಕ್ಚುಯಲ್ ರಿಪೋರ್ಟ್ ನಲ್ಲಿ ಬರ್ದು ನಮ್ದು ಹೈಯರ್ ಆಫೀಸರಿಗೆ ಕೊಟ್ಟಿದ್ದಾರೆ. ಓಕೆ, ಇವಾಗ ಎನ್ಕ್ರೋಚ್ಮೆಂಟ್ ತೆರವುಗೊಳಿಸ್ಬೇಕನ್ನೋದು ನಿಮ್ ರಿಪೋರ್ಟಿನ ತಾತ್ಪರ್ಯ. ಎಸ್ ಮೇಡಮ್. ಓಕೆ, ಯಾರೆಲ್ಲ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು? ನೀವು ಪೊಲೀಸರಿಗೆ ದೂರು ಕೊಟ್ಟಿದ್ದೀರಾ? ಹಾಗೆ ನಿಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರ ಇದನ್ನ? ತಂದಿದೆ ಮೇಡಮ್, ತಂದಿದೆ. ಓಕೆ, ಬಹಳ ನೋಸ್ ಫ್ರಾಕ್ಚರ್ ಆಗಿದೆ ಮೇಡಮ್, ಫುಲ್ ಬ್ಲಡ್ ಹೋಗಿದೆ. ನಾವು ಆಗೋ ದಿವಸ ಫಾಸ್ಟ್ ನಲ್ಲಿ ಇದೆ ಮೇಡಮ್, ರಂಜಾನ್ ಫಾಸ್ಟ್ ನಲ್ಲಿ. ಹೌದು. ಹೌದು. ಏನ್ ಆಕ್ಷನ್ಸ್ ಆಗಿದೆ? ನೀವು ಯಾರ ಮೇಲೆ ದೂರು ಕೊಟ್ಟಿದ್ದೀರಾ ಅವ್ರ ಮೇಲೆ? ಇನ್ನ ಆಕ್ಷನ್ FIR ಆಗಿದೆ ಮೇಡಮ್ ಅಷ್ಟೇ. ಓಕೆ, ಅಂದ್ರೆ ಏನೂ ಆಗಿಲ್ಲ ಮೇಡಮ್. ಯಾರನ್ನು ವಶಕ್ಕೆ ಪಡೆಯೋದು, ಸ್ಥಳ ಮಹಾಜರು ಇದೆಲ್ಲ ನಡೆದಿಲ್ವಾ? ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿದೆ ಮೇಡಮ್. ಓಕೆ, ರೈಟ್. ಥ್ಯಾಂಕ್ ಯು ಶಹಜಾನ್ ಅಹಮದ್ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ನೋಡಿ, ಒಟ್ಟಾರೆ ಬೀದರ್ ಈದ್ಗಾ ನಿರ್ವಹಣಾ ಸಮಿತಿಗೆ ಇತ್ತೀಚೆಗಷ್ಟೇ ಎಲೆಕ್ಷನ್ ಆಯಿತು. ಒಂದು 16 ಜನ ಸದಸ್ಯರ ಕಾರ್ಯಕಾರಿ ಮಂಡಳಿ ರಚನೆ ಆಯಿತು. ಇದರಲ್ಲಿ ಕೆಲವು ಸದಸ್ಯರ ಅರ್ಹತೆ ಕುರಿತು ಬೀದರ್ ವಕ್ಫ್ ಕಚೇರಿಗೆ ಲಿಖಿತ ದೂರು ಬಂತು. ಹಾಗಾಗಿ ಅವರು ವಕ್ಫ್ ಅಧಿಕಾರಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರಲ್ಲ, ಹಾಗಾಗಿ ಇರೋ ದಾಖಲೆಗಳ ಆಧಾರದ ಮೇಲೆ ವರದಿಯನ್ನು ಸಿದ್ಧಪಡಿಸಿ ಬೆಂಗಳೂರಿನ ರಾಜ್ಯ ವಕ್ಫ್ ಮಂಡಳಿಗೆ ಕಳಿಸಿದ್ರು. ಆ್ಯಂಡ್ ಇಲ್ಲಿ ಆ ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆಯಲ್ಲ ವಕ್ಫ್ ಬೋರ್ಡಿಗೆ ಸೇರಿದ್ದು, ಅಲ್ಲೂ ಒಂದಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಹೇಳಿ ರಿಪೋರ್ಟ್ ಮಾಡಿದ್ರು. ನೀನು ಆ ರಿಪೋರ್ಟ್ ಯಾಕೆ ಮಾಡಿದೆ ನಮ್ಮ ವಿರುದ್ಧ ಅಂತ ಹೇಳಿನೇ ವಕ್ಫ್ ಅಧಿಕಾರಿ ಮೇಲೆ ಗೂಂಡಾ ವರ್ತನೆಯನ್ನು ತೋರಿದ್ದಾರೆ.